ಮಂಜು ವಿರುದ್ಧ ತಿರುಗಿ ಬಿದ್ದ ತ್ರಿವಿಕ್ರಮ್ ಮೋಕ್ಷಿತ, ನಾಮಿನೇಷನ್ ಹೆಸರಲ್ಲಿ ಮುರಿದು ಬಿದ್ದ ಸ್ನೇಹ, ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಗಳದೇ ಹಾವಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೆನ್ನೆ ಎಪಿಸೋಡು ಎಲ್ಲ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಮೊದಲನೇದಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರ್ಯಾರಾಗಿದ್ದಾರೆ ನಿಮ್ಗೆ ಗೊತ್ತು, ಅದ್ರ ಬಗ್ಗೆ ಮಾತಾಡ್ಬಿಡೋಣ. ಫಸ್ಟ್ ಆಫ್ ಆಲು ರಜತ್ ಅವರು ಫಸ್ಟ್ ಟೈಮ್ ನೋಡಿದಾಗ ತುಂಬ ಜನಕ್ಕೆ ಅನಿಸಿರುತ್ತೆ, ಯಾರಪ್ಪ ಇವನು ತುಂಬ ಓವರ್ ಬಿಲ್ಡಪ್ ಕೊಡ್ತಾರೆ, ಓವರ್ ರಿಯಾಕ್ಷನ್ ಕೊಡ್ತಾರೆ ಅಂತ. ಅದರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಆ ಥರ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಸೈಲೆಂಟಾಗಿದ್ದು ಸುಮ್ಮನೆ ಒಂದೇ ಹಾಯ್ ಬಾಯ್ ಅಂದ್ಕೊಂಡು ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋದರೆ ಇಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಬೇರೆ ಅಷ್ಟು ವರ್ಕ್ ಆಗಲ್ಲ ಬಿಗ್ ಬಾಸ್ ಮನೇಲಿ ಇರೋಕ್ಕೆ. ಮೊದಲನೇದಾಗಿ ಅವ್ರ ಎಂಟ್ರಿ ಓಕೆ, ಚೆನ್ನಾಗಿತ್ತು ಎಂಟ್ರಿ. ಆದರೆ ಮನೆಯವ್ರಿಗೆ ಬೇಕು ಅಂತ ಡಿಸ್ಟರ್ಬ್ ಮಾಡಬೇಕು ಅಂತಲೇ ಬಿಗ್ ಬಾಸ್ ಅವರು ಆ ರೀತಿ ಎಂಟ್ರಿ ಕೊಡಿಸಿರ್ತಾರೆ. ಇನ್ನು ಅವಾಗ ತಾನೇ ಪಾಪ ನಿದ್ದೆಯಿಂದ ಎದ್ದಿರ್ತಾರೆ, ಸೊ ಡಿಸ್ಟರ್ಬ್ ಆಗಿರುತ್ತೆ. ಅದರಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದಾಗ ಕೇಳಬೇಕಾ, ಒಂದಷ್ಟು ತಲೆ ಒಳಕ್ಕೆ ಹುಳಗಳು ಬಿಟ್ಟಂಗೆ ಆಗಿರುತ್ತೆ. ಬಟ್ ಅಷ್ಟೊಂದು ಸೀರಿಯಸ್ಸಾಗಿ ತಗೊಳ್ಳಿಲ್ಲ ಅಂತ ಅಂದ್ಕೊಳ್ತೀನಿ ಮನೆಯವರು. ಅದಾದಮೇಲೆ ಇವರು ರಜತ್ ಅವರು ನವಾಜ್ ಇದ್ನಲ್ಲ, ಅವನ ಸ್ಟೈಲಲ್ಲಿ ಒಂದಷ್ಟು ಡೈಲಾಗ್ಗಳು ಹೊಡಿತಾರೆ. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಗುರು ಡೈಲಾಗ್ಗಳು. ಸೊ ತಮಟೆ ಸೌಂಡ್ಗೆ ಒಂದಷ್ಟು ಡೈಲಾಗ್ಗಳು ಬಿಡ್ತಾರೆ. ಇಲ್ಲಿ ತ್ರಿವಿಕ್ರಮು, ಮಂಜಣ್ಣ ಮತ್ತು ನಮ್ಮ ಬಿಗ್ ಬಾಸ್ ಮನೆ ಹುಡುಗರ ಮಧ್ಯೆ ಒಂದು ಡಿಸ್ಕಷನ್ ನಡೆಯುತ್ತೆ. ಯಾರು ಮಂಜಣ್ಣ ಇದು ಗೊತ್ತಾ ಅಂತ. ಸೊ ಮಂಜಣ್ಣ ಹೇಳ್ತಾರೆ, ರೀಲ್ಸ್ ಮಾಡ್ಕೊಂಡು ಇದ್ನಲ್ಲ, ಏನು BMW ಕಾರ್ ತಗೊಂಡು ಅವ್ರ ಮನೆಯವರೆಲ್ಲ ಒಂದಷ್ಟು ಸೀರಿಯಲ್ ಫ್ರೆಂಡ್ಸು ಟ್ರಿಪ್ ಹೊಡಿತಿದ್ರಲ್ಲ ಅನ್ನೋ ಥರ ಅವ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಹೇಳ್ತಾರೆ ಯಾರು ಮಂಜಣ್ಣ ಅವರು. ಸೊ ಮಂಜಣ್ಣ ಅವ್ರು ಹೇಳ್ತಾರೆ ಅವಾಗ, ಏನು ನಾವೇ ಸೇರ್ಕೊಂಡು, ಲೈಕ್ ಅವ್ರು ಹೇಳೋ ಅರ್ಥ ಏನಿತ್ತು ಅಂದರೆ, ಬಿಟ್ಕೊಡೋದು ಬೇಡ ನಮ್ಮವ್ರನ್ನ, ಆಲ್ರೆಡಿ ಇರೋರನ್ನ, ಸೊ ನಾವೆಲ್ಲ ಸೇರಿಕೊಂಡು ಕಳಿಸ್ತಿರೋದೆ ಅಂತ. ಬಟ್ ಇಲ್ಲಿ ಬಿಗ್ ಬಾಸ್ ಅವ್ರು ಇನ್ನೊಂದು ಟ್ವಿಸ್ಟ್ ಕೊಡ್ತಾರೆ, ನಾಮಿನೇಷನ್ ಅವಾಗ ಇವ್ರ ಮಧ್ಯೆನೇ ಬೆಂಕಿ ಇಟ್ಟಂಗೆ ಆಗುತ್ತೆ. ಸೊ ಅದಾದಮೇಲೆ ಚೆನ್ನಾಗಿತ್ತು. ಇವ್ರದ್ದು ಬಿಲ್ಡಪ್ ಎಲ್ಲ ನೋಡಿದ್ರು. ಯಾರು ತ್ರಿವಿಕ್ರಮ್ ಹೇಳ್ತಾರೆ, ಮೊದಲನೇ ದಿನ ಅಲ್ವಾ ಅದಕ್ಕೆ ಹೆಂಗೆ ಆಡ್ತವನೆ. ಆಮೇಲೆ ಸ್ವಲ್ಪ ಚಿಕನ್ ಎಲ್ಲ ಕಮ್ಮಿ ಆದಮೇಲೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಅಂತ. ಆಮೇಲೆ ನಮ್ಮ ಹನುಮಂತನು ಹೇಳ್ತಾರೆ, ಮೊದಲೇ ದಿನ ಅಲ್ವಾ ತುಂಬ ಮಾತಾಡ್ತಿದ್ಯಾ, ಆಮೇಲೆ ನೀನೇ ಸೈಲೆಂಟಾಗಿ ಆಯ್ತೀಯ ಬಿಡೋಣ ಅಂತ. ಸೊ ರಜತ್ ಅವ್ರದ್ದು ಟೋಟಲಿ ನನಗೆ ಏನು ಅನ್ನಿಸ್ತು ಅಂದರೆ, ಬೇಕು ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಗ ಒಂದಷ್ಟು ಬಿಲ್ಡಪ್ಗಳು ಅದೆಲ್ಲ ಬೇಕು. ಬಟ್ ನನ್ನ ಪ್ರಕಾರ ಅಷ್ಟೊಂದು ಸ್ಟ್ರಾಂಗೆಸ್ಟ್ ಅಂತ ನನಗೆ ಅನ್ನಿಸ್ಲಿಲ್ಲ. ಒಂದು ಸ್ವಲ್ಪ ಬಾಯಲ್ಲಿ ಜಾಸ್ತಿ ಇದೆ, ಆ್ಯಕ್ಷನಲ್ಲಿ ಅಷ್ಟು ಇರಲ್ವೇನೋ ಅಂತ ಫೀಲ್ ಆಯಿತು. ಬಟ್ ನೋಡೋಣ, ಯಾರನ್ನೂ ಬೇಗ ಜಡ್ಜ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಷ್ಟು ಬೇಗ ಒಂದೇ ದಿನಕ್ಕೆ ಜಡ್ಜ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಶೆಟ್ಟಿ. ಅವ್ರಿಗೇನು ಅಷ್ಟೊಂದು ಬಿಲ್ಡಪ್ ಎಲ್ಲ ಕೊಟ್ಟು ಕರೆಸಲಿಲ್ಲ ಬಿಗ್ ಬಾಸ್ ಅವರು. ಮೇ ಬಿ ಇವ್ರು ಡೈಲಾಗ್ ಹೇಳ್ತೀನಿ ಅಂದಿರೇನೋ, ಇವರೇನು ಹೇಳಿರಲ್ಲ, ಅದಕ್ಕೆ ಕಿಚನಿಂದ ವಿತ್ ಗ್ರಾಸರಿ ಎಂಟ್ರಿ ಕೊಡಿಸ್ತಾರೆ. ಸೊ ಡೀಸೆಂಟಾಗಿತ್ತು ಒಂದು ಎಂಟ್ರಿ. ಅದಾದಮೇಲೆ ಏನೋ ಅಲ್ಲಲ್ಲೇ ಡಿಸ್ಕಷನ್ ನಡೀತಾ ತ್ರಿವಿಕ್ರಮ್ ಅವ್ರ ಜೊತೆನೂ ಸ್ವಲ್ಪ ಇದಾಗುತ್ತೆ. ತ್ರಿವಿಕ್ರಮ್ ಅವರು, ನೀವು ಕಿಚನ್ಗೆ ಅಷ್ಟೇ ಸದ್ಯಕ್ಕೆ ಅಂದಾಗ, ಅದ್ಯಾಕೆ ಹಂಗೆ ಅಂದ್ಕೊಳ್ತೀರಾ, ಹಂಗೆ ಹಿಂಗೆ ಅಂತ ಮಾತುಗಳು ನಡೆಯುತ್ತೆ. ಆಮೇಲೆ ಇವ್ರಿಗೆ ಗ್ರಾಸರಿ ಏನಿದೆ ಕಿಚನ್ ಡಿಪಾರ್ಟ್ಮೆಂಟ್ನ ಈ ಸಲ ಬಿಗ್ ಬಾಸಲ್ಲಿ ಆಯ್ತಿರೋದೇನೆಂದರೆ, ಈ ವೈಲ್ಡ್ ಕಾರ್ಡ್ ಎಂಟ್ರಿಗಳಿಗೆ ಜಾಸ್ತಿ ಪ್ರಿಫ್ರೆನ್ಸ್ ಕೊಡ್ತಾರೆ. ಮತ್ತು ತುಂಬ ಒಂದು ಏನು ನಾಮಿನೇಷನ್ ವಿಚಾರದಲ್ಲಾಗಿರ್ಬೋದು, ಅಥವಾ ಏನಾದ್ರು ಒಂದು ಡಿಸಿಷನ್ ತಗೊಳ್ಳೋ ವಿಚಾರದಲ್ಲಾಗಿರ್ಬೋದು ಜಾಸ್ತಿ ಪ್ರಿಫ್ರೆನ್ಸ್ ಕೊಡ್ತವ್ರೆ ಅಂತ ಅನ್ನಿಸ್ತು. ಹನುಮಂತು ವಿಷಯದಲ್ಲೂ ಅಷ್ಟೇ, ಕ್ಯಾಪ್ಟನಿ ಆಗ್ತಾರೆ. ಆಮೇಲೆ ಎಷ್ಟೋ ನಾಮಿನೇಷನ್ ವಿಚಾರಗಳನ್ನ ಇದು ತಗೊಳ್ತಾರೆ. ಟಾಪ್ 1 ಟಾಪ್ 2 ಅಂದಾಗೆಲ್ಲ ಅದನ್ನು ಇವ್ರಿಗೆ ಬಿಡ್ತಾರೆ ಹೇಳೋದಕ್ಕೆ. ಸೊ ಸ್ವಲ್ಪ ಜಾಸ್ತಿ ಪ್ರಿಫ್ರೆನ್ಸ್ ಕೊಡ್ತವ್ರೆ ಅಂತ ಅನ್ನಿಸ್ತು. ಅಥವಾ ಮನೆಯವ್ರ ರಿಯಾಕ್ಷನ್ ಹೆಂಗಿದೆ ಅಂತ, ಹೆಂಗಿರುತ್ತೆ ಅಂತ ನೋಡೋಕ್ಕೆ ಚೆಕ್ ಮಾಡಿದ್ರು ಅಂತ ಅನಿಸುತ್ತೆ. ಅದಾದಮೇಲೆ ಅಡುಗೆ ಡಿಪಾರ್ಟ್ಮೆಂಟ್ನ ವಹಿಸ್ಬಿಟ್ಟು ಯಾರ್ಯಾರಿಗೆ ಹೇಳಬೇಕು ಅಂದಾಗ, ಯಾರು ಮಂಜಣ್ಣ ಮತ್ತು ಗೌತಮಿ ಹಾಗೂ ಸುರೇಶಣ್ಣ ಅವ್ರಿಗೆ ಕೊಡ್ತಾರೆ. ಸೊ ಘೀ ರೈಸು, ವೆಜ್ ಕುರ್ಮಾ ಮತ್ತು ಎಗ್ ಗ್ರೇವಿ ಅಂದ್ಕೊಂಡು ವಹಿಸ್ತಾರೆ. ಸೊ ಅಲ್ಲಿಗೆ ಮುಗಿಯುತ್ತೆ. ಅದಾದಮೇಲೆ ನನ್ನ ಪ್ರಕಾರ ಏನು ಅನಿಸಿದ್ದು ಅಂದರೆ, ಇಲ್ಲಿ ರಜತ್ ಅವರು ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡ್ತಾರೆ. ಆ್ಯಂಡ್ ಯಾರು ಶೋಭಾ ಶೆಟ್ಟಿಯವರು ಮಂಜಣ್ಣ ಮತ್ತು ಗೌತಮಿನ ಸ್ವಲ್ಪ ಟಾರ್ಗೆಟ್ ಮಾಡ್ತಾರೆ ಅನ್ನಿಸ್ತು. ಟಾರ್ಗೆಟ್ ಮಾಡ್ತಾರೆ ಅನ್ನೋಕ್ಕಿಂತ ಸ್ವಲ್ಪ ಏನೋ ಇವ್ರು ಕಂಡ್ರೆ ಅಷ್ಟೊಂದು ಇದು ಇಲ್ಲ, ಒಂದು ಬೇರೆ ಅಭಿಪ್ರಾಯ ಇದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಇಷ್ಟು ಏನು ನೆನ್ನೆ ಎಪಿಸೋಡಲ್ಲಿ ನಡೀತಲ್ಲ, ಒಂದಷ್ಟು ವಿಷಯಗಳು ನೋಡಿದಾಗ ಸುದೀಪ್ ಸರ್ ಮಾತಾಡ್ದಾಗಿರ್ಬೋದು, ಆ್ಯಂಡ್ ನಾಮಿನೇಷನ್ ವಿಚಾರ ಬಂದಾಗಿರ್ಬೋದು, ಆ್ಯಂಡ್ ಒಂದು ಆ್ಯಕ್ಟಿವಿಟಿ ಕೊಟ್ಟಿರಲ್ಲ ಕಾಯಿ ಹೊಡೆಯೋದು, ಆ ವಿಚಾರದಲ್ಲಾಗಿರ್ಬೋದು ಎವಿಡೆಂಟಾಗಿ ಗೊತ್ತಾಗ್ತಿದೆ ಇವರು ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ.
ಸೊ ಬಟ್ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ಏನಿದ್ರು ಅವರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಅನ್ಸುತ್ತೆ. ಅದಾದ್ಮೇಲೆ ಇಲ್ಲಿ ಭವ್ಯ ಮತ್ತೆ ಗೌತಮಿ ನಡುವೆ ಒಂದು ಚಿಕ್ಕ ಕ್ಲಾಶ್ ಆದಂಗೆ ಆಗುತ್ತೆ. ಏನಂದ್ರೆ ಅಲ್ಲಿ ಯಾರು ಅವ್ರು 3 ಜನ ಬಿಟ್ಟು ಯಾರೂ ಅಡುಗೆ ಮನೆಗೆ ಹೋಗೋಷ್ಟು ಇರಲಿಲ್ಲ. ಯಾರು ಭವ್ಯ ಅವ್ರು ಹೋಗ್ತಾರೆ. ನನಗೆ ಇಲ್ಲಿ ಅನಿಸಿದ್ದು ಏನಂದರೆ ಇಬ್ಬರು ರಿಯಾಕ್ಷನ್ನು ಅಷ್ಟು ತಪ್ಪಿರಲಿಲ್ಲ ಅಂತ ಅನ್ನಿಸ್ತು. ಇಲ್ಲಿ ಮೇ ಬಿ ಗೌತಮಿಯವರು ಏನು ಆ ರೂಲ್ಸ್ನ ಬ್ರೇಕ್ ಮಾಡಬಾರ್ದು ಅನ್ನೋ ಥರ ಹೇಳಿದ್ರೇನೋ, ಇಲ್ಲಿ ಭವ್ಯ ಅವರು ನಾನು ಆಲ್ರೆಡಿ ಪರ್ಮಿಷನ್ ತಗೊಂಡಿದ್ದೀನಿ ಅಂದ್ರೇನೋ. ಸೊ ತುಂಬ ಏನು ತಪ್ಪು ಅಂತ ಅನ್ನಿಸ್ಲಿಲ್ಲ. ಇಬ್ಬರು ರಿಯಾಕ್ಷನ್ ಅಷ್ಟೇ. ಭವ್ಯ ಅವ್ರು ಹೋಗಿ ಅಲ್ಲಿ ಎಲ್ಲರ ಜೊತೆನೂ ಹೇಳ್ತಾರೆ. ಸೊ ಹಿಂಗಂದ್ರು ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ. ಇವರು ಏನು ನಮ್ಮ ಕ್ಯಾಪ್ಟನ್ಗೆ ಪೇಷನ್ಸೇ ಇಲ್ಲ ಅಂತಾರೆ. ಗೊತ್ತಲ್ಲ, ಸ್ವಲ್ಪ ಇವ್ರ ಮಧ್ಯ ಭಿನ್ನಾಭಿಪ್ರಾಯಗಳಿರೋದ್ರಿಂದ ಈ ಥರ ರಿಯಾಕ್ಷನ್ ಬರೋದು ಕಾಮನ್ನು. ನನ್ನ ಪ್ರಕಾರ ವೈಲ್ಡ್ ಕಾರ್ಡ್ ಎಂಟ್ರಿಗಳಲ್ಲಿ ರಜತ್ ಮತ್ತು ಶೋಭಾ ಶೆಟ್ಟಿಗೆ ಕಂಪೇರ್ ಮಾಡಿದಾಗ ನನಗೆ ಶೋಭಾ ಶೆಟ್ಟಿ ಸ್ಟ್ರಾಂಗ್ ಅಂತ ಅನ್ನಿಸ್ತಾರೆ. ಬಿಕಾಸ್ ರಜತ್ ಏನು ಗೊತ್ತಾ, ಸ್ವಲ್ಪ ಬಾಯಿ ಮುಂದು ಅಂತ ಅನಿಸುತ್ತೆ. ಅಂದರೆ ಓವರಾಗಿ ಮಾತಾಡೋದು. ಅಂದರೆ ಈಗ ನಾಮಿನೇಷನ್ ವಿಚಾರದಲ್ಲೇ ತಗೊಳ್ಳಿ, ಅವರಿಬ್ಬರು ಮಾತಾಡ್ತಿದ್ದಾರೆ. ಬಟ್ ಎಂಡ್ ಆಫ್ ದ ಡೇ ಸ್ವಲ್ಪ ಶೋಭಾ ಶೆಟ್ಟಿದೇನೆ ಲಾಸ್ಟ್ ಒಂದು ತೀರ್ಮಾನನ ಅವರೇ ಡಿಸೈಡ್ ಮಾಡ್ತಿರ್ತಾರೆ. ಸೊ ಅಲ್ಲಿ ನೋಡಿದಾಗ ಸ್ವಲ್ಪ ರಜತ್ ಅವರು ಬರೀ ಬಿಲ್ಡಪ್ ಮಾತ್ರ ತಗೊಳ್ತಾರೆ ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಂದು ಶೋಭಾ ಶೆಟ್ಟಿ ಏನಂದರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾರೆ. ಅಂದರೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಬಿಗ್ ಬಾಸ್ದು. ಸೊ ಯೋಚನೆ ಮಾಡಿ ಮಾತಾಡ್ತಾರೆ ಕಂಪೇರ್ ಟು ರಜತ್ ಅಂತ ಅನ್ನಿಸ್ತು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಮೋಕ್ಷಿತಾ ಮತ್ತು ಐಶ್ವರ್ಯ ಹಾಗೆ ಯಾರು ಶಿಶಿರ್ ನಡುವೆ ಒಂದು ಕಾನ್ವರ್ಜೇಷನ್ ನಡೀತಿರುತ್ತೆ. ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ, ಮೋಕ್ಷಿತಾ ಅವರ ಗ್ರೂಪಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಂದಿದ್ದಾರೆ ಆಲ್ಮೋಸ್ಟ್ ಅಂತ. ನನ್ನ ಪ್ರಕಾರ ಮೋಕ್ಷಿತಾ ಕರೆಕ್ಟ್ ಡಿಸಿಷನ್ ತಗೊಂಡಿದ್ದಾರೆ ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಕನ್ವಿನ್ಸ್ ಮಾಡೋಕ್ಕೂ ಟ್ರೈ ಮಾಡ್ತಾರೆ ಗೌತಮಿಯವರು ಮತ್ತು ಮಂಜಣ್ಣ ಮಾತಾಡುವಾಗ. ಬಟ್ ಮಂಜಣ್ಣ ಒನ್ ಟೈಮ್ ಮಾತಾಡ್ತಾರೆ, ಆಮೇಲೆ ನೆಕ್ಸ್ಟು ಬೆಡ್ರೂಮಲ್ಲಿ ಡಿಸ್ಕಷನ್ ನಡೀತೆ, ಅಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿ ಗೌತಮಿಯವರು ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಇದು ಫಸ್ಟ್ನೇ ಸಲ ತುಂಬ ಸಲ ಆಗಿರೋದು. ಏನಂದರೆ ಇಲ್ಲಿ ಮೋಕ್ಷಿತ್ ಅವರು ಸುಮ್ಮನಿದ್ದದ್ದೇ ಗೌತಮಿಗೋಸ್ಕರ ಅಂತ ಅನಿಸುತ್ತೆ. ಯಾಕಂದರೆ ಗೌತಮಿನ ಇವರು ಒಂಥರ ಪ್ಯೂರ್ ಫ್ರೆಂಡ್ಶಿಪ್ ಆಗೇ ನೋಡ್ತಿದ್ರು. ಬಟ್ ಇಲ್ಲಿ ನನ್ನ ಪ್ರಕಾರ ಮೋಕ್ಷಿತ ಕರೆಕ್ಟ್ ಡಿಸಿಷನ್ ತೊಗೊಂಡಿದ್ದಾರೆ, ಆದರೆ ಸ್ವಲ್ಪ ಲೇಟಾಗಿ ತೊಗೊಂಡಿದ್ದಾರೆ ಅಂತ ಅನ್ನಿಸ್ತು. ಮೋಕ್ಷಿತರ ಜಾಗದಲ್ಲಿ ನಾನಿದ್ದಿದ್ರು ಅಷ್ಟೇ, ಅದು ಬಿಗ್ ಬಾಸ್ ಮನೆ ಅಂತಲ್ಲ, ರಿಯಲ್ ಲೈಫಲ್ಲಾದರೂ ಅಷ್ಟೇ. ನೀವು ಒಂದು ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ನಿಮಗೆ ವ್ಯಾಲ್ಯೂ ಇಲ್ಲ ಆ್ಯಂಡ್ ಪ್ರಿಫರೆನ್ಸ್ ಇಲ್ಲ ಅಂದಮೇಲೆ ನೀವು ಅಲ್ಲಿಂದ ಹೊರಗಡೆ ಬರೋದೇ ಬೆಟರು. ಏನಕ್ಕೆ ಅಂದರೆ ನೀವು ತುಂಬ ಅವ್ರನ್ನ ಇಷ್ಟಪಡ್ತಿರ್ತೀರ ಅಥವಾ ತುಂಬ ಏನೋ ವ್ಯಾಲ್ಯೂ ಮಾಡ್ತಿರ್ತೀರ. ಬಟ್ ಅದೇ ರಿಟರ್ನ್ ನಿಮಗಿಲ್ಲ ಅಂದರೆ ಅಲ್ಲಿ ಮೋಕ್ಷಿತ ಅವರೇ ಪದೇ ಪದೇ ಹೇಳ್ತಿರಲ್ಲ 0-0 ಅಂತ, ಅದು 100% ಆಗುತ್ತೆ. ಸೊ ಈ ವಿಡಿಯೋ ನೋಡ್ತಿರೋರು ಎಲ್ಲರಿಗೂ ನಾನು ಅದನ್ನೇ ಹೇಳೋದು, ಯಾವುದೇ ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ಪಲ್ಲಿ ನಿಮಗೆ ವ್ಯಾಲ್ಯೂ ಇಲ್ಲ ಅಂದರೆ ತಲೆನೇ ಕೆಡಿಸ್ಕೋಬೇಡಿ. ಪ್ರಪಂಚ ತುಂಬ ದೊಡ್ಡದಾಗಿದೆ, ತುಂಬ ವಿಶಾಲವಾಗಿದೆ, ತುಂಬ ಜನ ಇದ್ದಾರೆ. ಸೊ ಅಲ್ಲಿಂದ ಮೂವ್ ಆನ್ ಆಗೋದೇ ಬೆಸ್ಟು ಅಂತ. ಸೊ ಎಸ್, ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಬಿಗ್ ಬಾಸ್. ಇಲ್ಲಿ ಅದು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಮೋಕ್ಷಿತ್ ಅವರು ಡೈರೆಕ್ಟಾಗಿ ಹೇಳ್ತಾರೆ, ನನಗೆ ಅದು ಇಷ್ಟ ಆಯಿತು. ಆ್ಯಂಡ್ ನಾಮಿನೇಷನಲ್ಲೂ ಹೆಸರು ತೊಗೊಳ್ತಾರೆ. ಇಲ್ಲೇ ಕ್ಲಿಯರಾಗಿ ಗೊತ್ತಾಗ್ತಿದೆ, ಮೋಕ್ಷಿತ್ ಅವರು ಡಿಸೈಡ್ ಮಾಡಿದ್ದಾರೆ ಎಸ್ ಇಂಡಿವಿಜುವಲಾಗಿ ಆಡಬೇಕು, ಅವಾಗ ಮಾತ್ರ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೋಕ್ಕೆ ಸಾಧ್ಯ. ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಅವ್ರ ಆಟ ಸೋಲಲ್ಲ ಅಂತ ನನಗನ್ಸುತ್ತೆ. ಅದಾದಮೇಲೆ ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಶಿಶಿರು ಮತ್ತು ಐಶ್ವರ್ಯ ಮೋಕ್ಷಿತ ನಡುವೆ ಕಾನ್ವರ್ಜೇಷನ್ ನಡೀತಿರುತ್ತೆ. ಮೋಕ್ಷಿತ ಅವ್ರಿಗೆ ಏನು ಅನಿಸುತ್ತೆ ಅದನ್ನ ಓಪನ್ ಅಪ್ ಆಗಿ ಮಾತಾಡ್ತಿದ್ದಾರೆ. ನನ್ನ ಮ್ಯಾನಿಪುಲೇಟ್ ಮಾಡೋಕ್ಕೆ ನೋಡ್ತಿದ್ದಾರೆ ಅಂತಲೇ ಕಾಣಿಸೋದಂತೆ. ಎಸ್, ಇಲ್ಲಿ ಏನಾಗ್ತಿತ್ತು ಅಂದರೆ ಎಷ್ಟೋ ಸಲ ಅಬ್ಸರ್ವ್ ಮಾಡಿ, ಇಲ್ಲಿ ಗೌತಮಿ ಮತ್ತು ಮಂಜಣ್ಣ ಮಾತಾಡ್ತಿದ್ರು, ಮೋಕ್ಷಿತ ಅವ್ರು ಸೈಲೆಂಟಾಗಿ ಇರ್ತಿದ್ರು. ಅಲ್ಲಿ ಗೌತಮಿ ಮತ್ತು ಮಂಜಣ್ಣಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆ್ಯಂಡ್ ಇಬ್ಬರದು ಒಂದೇ ಥಾಟ್ ಪ್ರೋಸೆಸ್ಸು ಆಲ್ಮೋಸ್ಟು. ಈಗ ಯಾರು ಕಂಡ್ರೆ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅಂದರೆ ಇವ್ರಿಗೂ ಸೇಮು, ಇವ್ರು ಕಂಡ್ರೆ ಇಷ್ಟ ಅಂದರೆ ಇವ್ರಿಗೂ ಸೇಮು, ಅದೇ ಥರ. ಸೊ ಅವರಿಬ್ಬರು ಮಾತಾಡುವಾಗ ಸೇಮು ಇವ್ರಿಗೆ ಒಪ್ಪಿಗೆ ಇರ್ತಿತ್ತು. ಬಟ್ ಮೋಕ್ಷಿತಾಗೆ ಅದು ಎಷ್ಟೋ ವಿಷಯಗಳಲ್ಲಿ ಒಪ್ಪಿಗೆ ಇಲ್ಲ. ಫಾರ್ ಎಕ್ಸಾಂಪಲ್ಲು ಅವರೇ ಹೇಳ್ತಾರೆ, ಏನೋ ಕ್ಯಾಪ್ಟನ್ಸಿ ಅನ್ನೋ ವಿಚಾರ ಬಂದಾಗ ಭವ್ಯಗೆ ಎಷ್ಟು ಟಾರ್ಗೆಟ್ ಮಾಡಿದ್ರು ಇವರು, ಭವ್ಯ ಆಗಬಾರ್ದು ಅನ್ನೋಕ್ಕೆ ಅಂತ. ಸೊ ಇಲ್ಲಿ ಎಷ್ಟೋ ಸಲ ಮೋಕ್ಷಿತ ಅವರ ಇಷ್ಟ ಇರಲಿಲ್ಲ ಅಂದರು, ಆ ಗ್ರೂಪಲ್ಲಿ ಇರೋದ್ರಿಂದ ಸೊ ಇವ್ರು 3 ಜನನೂ ಒಂದೇ ಥರ ಅನ್ನೋ ಥರನೇ ಪೋಟ್ರೆ ಆಗ್ತಿತ್ತು. ಆ್ಯಂಡ್ ಅವರಿಂದ ಇವರು ಮ್ಯಾನಿಪುಲೇಟ್ ಆಗ್ತಿದ್ದಾರೆ ಅಂತಲೇ ಪೋಟ್ರೆ ಆಗ್ತಿತ್ತು. ಸೊ ಆ ಒಂದು ವಿಚಾರಗಳನ್ನ ಇಲ್ಲಿ ಮೋಕ್ಷಿತ್ ಅವರು ಶಿಶಿರು ಮತ್ತು ಐಶ್ವರ್ಯ ಜೊತೆ ಹೇಳ್ಕೊಳ್ತಿರ್ತಾರೆ. ಇಲ್ಲಿ ನನಗೆ ಐಶ್ವರ್ಯ ಹೇಳಿದ್ದು ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಏನಂದರೆ ಇಲ್ಲೇನು ಮಾಡಬೇಕು ಅಂದರೆ ಗ್ರೂಪ್ ಮಾಡ್ಕೋಬೇಕು, ಗ್ರೂಪ್ ಮಾಡಿಕೊಂಡು ಟಾರ್ಗೆಟ್ ಮಾಡಬೇಕು. ಲೈಕ್ ನಾಮಿನೇಷನ್ ವಿಚಾರದಲ್ಲಾಗಿರ್ಬೋದು, ಗ್ರೂಪ್ ಮಾಡಿಕೊಂಡು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಬೇಕು. ಸೊ ಈಗ ನಾನೇ ಒಂದು ನೀನೇ ಒಂದು ತಗೋಬಾರ್ದು, ಎಲ್ಲರೂ ಸೇರಿ ಒಂದೇ ಸೆಲೆಕ್ಟ್ ಮಾಡಿದಾಗ ಸೊ ಆ ವ್ಯಕ್ತಿನ ಮನೆಯಿಂದ ಈಸಿಯಾಗಿ ಹೊರಗಡೆ ಹಾಕ್ಬೋದು
ಮಾಡ್ಬೋದು ಅಂತ. ಬಟ್ ನನಗಂತೂ ಇದು ಖಂಡಿತ ಇಷ್ಟ ಆಗಲಿಲ್ಲ ಆ್ಯಂಡ್ ಇದು ಸೂಟಬಲು ಅಲ್ಲ. ಬಿಕಾಸ್ ಎಂಡ್ ಆಫ್ ದ ಡೇ ಉಳಿಯೋದೇ ಅಲ್ಲಿ ಅವ್ರ ಗೇಮ್ನ ಅವ್ರು ಆಡಬೇಕಾಗುತ್ತೆ. ಅವ್ರ ಗೇಮ್ನ ಅವ್ರು ಆಡೋಕ್ಕೆ ಹೋಗಿದ್ದಾರೆ ಅಂದಮೇಲೆ ಇಲ್ಲಿ ಗ್ರೂಪ್ ಕಟ್ಕೊಂಡು ನಾಮಿನೇಟ್ ಮಾಡೋದೇನು? ಸೊ ಈ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ನಂಗೆ ಖಂಡಿತ ಇಷ್ಟ ಆಗಲಿಲ್ಲ. ಅದನ್ನು ಮೋಕ್ಷಿತಾ ಅವರು ಅಷ್ಟೇ ಮಾಡಬಾರ್ದು, ಯಾವುದೇ ಸ್ಪರ್ಧೆ ಮಾಡಬಾರ್ದು. ಇದು ಏನಾಗ್ಬಿಡುತ್ತೆ ಅಂದರೆ ತಿರ್ಗಾ ಗ್ರೂಪ್ ಕಟ್ಕೊಂಡು ಮಾಡಿದ್ರು ಅನ್ನೋದೇ ಬರುತ್ತೆ. ಅವ್ರವ್ರು ಇಂಡಿವಿಜುವಲ್ ಆಟ ಆಡಬೇಕು. ಐಶ್ವರ್ಯ ಕೊಟ್ಟಿದ್ದ ಸ್ಟೇಟ್ಮೆಂಟು ನನಗಂತೂ ಪರ್ಸ್ನಲಿ ಇಷ್ಟ ಆಗಿಲ್ಲ. ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟು ರಜತ್, ತ್ರಿವಿಕ್ರಮ್ ಆ್ಯಂಡ್ ಭವ್ಯ ನಡುವೆ ಒಂದು ಕಾನ್ವರ್ಜೇಷನ್ ನಡೆಯುತ್ತೆ. ಎಸ್, ರಜತ್ ಅವ್ರ ಒಪಿನಿಯನ್ ಇತ್ತು, ತ್ರಿವಿಕ್ರಮ್ ಬಗ್ಗೆ ಹೇಳ್ತಾರೆ ಯು ಆರ್ ವೇರಿಂಗ್ ಎ ಮಾಸ್ಕ್ ಅನ್ನೋ ಥರ. ಸೊ ಅದೇ ಸೈಲೆಂಟಾಗಿ ಇರೋದ್ರಿಂದ, ಬಿಕಾಸ್ ತ್ರಿವಿಕ್ರಮ್ ಹೊರಗಡೆ ತುಂಬ ಕೋಪ ಅಂತ ತುಂಬ ಜನ ಹೇಳೋದು ನೋಡಿದ್ದೀವಿ. ಸೊ ಅಲ್ಲಿ ಕೋಪ ಇರೋದ್ರಿಂದ ಇಲ್ಲಿ ಸೈಲೆಂಟಾಗಿ ಇರೋದ್ರಿಂದ ಇವ್ರಿಗೆ ಆ ಥರ ಮಾಸ್ಕ್ ಹಾಕಿದೆ ಅಂತ ಅನಿಸುತ್ತೆ. ಬಟ್ ನನ್ನ ಪ್ರಕಾರ ತ್ರಿವಿಕ್ರಮ್ ಈಗ ಏನು ಆಡ್ತಿದ್ದಾರೆ ಅದೇ ಥರ ಆಡಿದ್ರೆ ಬೆಟರು, ಬೆಸ್ಟ್ ಅನ್ನೋ ತುಂಬ ಜನಕ್ಕೆ ಇಷ್ಟ ಆಗ್ತಾರೆ. ಹೊರಗಡೆ ಜನ ಸಪೋರ್ಟ್ ಮಾಡ್ತಾರೆ ಅಂತ ಅನ್ನಿಸ್ತು. ಅದು ಮಾಸ್ಕರು ಅಂದ್ಕೊಳ್ಳಿ ಅಥವಾ ಗೇಮ್ ಪ್ಲ್ಯಾನರು ಅಂದ್ಕೊಳ್ಳಿ, ಮೈಂಡ್ ಗೇಮ್ ಆಡ್ತಿದ್ದಾರೆ ಅಂದ್ಕೊಳ್ಳಿ, ಈಗಿರೋ ತ್ರಿವಿಕ್ರಮು ನನಗೆ ಬೆಟರ್ ಅನ್ನಿಸ್ತು. ಯಾರೇ ಬಂದು ಹೇಳಿದ್ರು ಡೈವರ್ಟ್ ಆಗಬಾರ್ದು. ಐ ಥಿಂಕ್ ಡೈವರ್ಟ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಇಲ್ಲಿ ಐಶ್ವರ್ಯ ಅವ್ರಿಗೆ ರಜತ್ ಬಂದಿರೋದು ಇಷ್ಟ ಆಗಿದೆ. ಮೇ ಬಿ ಕ್ಲೋಸ್ ಇರೋದ್ರಿಂದ ಅಥವಾ ಹೊರಗಡೆ ಒಂದು ಫ್ರೆಂಡ್ಶಿಪ್ ಅನ್ನೋದೇನೋ ಇರೋದ್ರಿಂದ ಮೇ ಬಿ ಒಳ್ಳೆ ಒಪಿನಿಯನ್ ಬಂದಿದೆ. ಇಲ್ಲಿ ಧನರಾಜ್ ಆಚಾರ್ ಅವರು ರೇಗಿಸ್ತಿರ್ತಾರೆ ಐಶುಗೆ, ಗೊತ್ತಲ್ಲ, ಐಶು ಸ್ವಲ್ಪ ಕ್ಲೋಸ್ ಆಗ್ತಾರೆ ಎಲ್ಲರ ಜೊತೆನೂ, ಅದಕ್ಕೆ ರೇಗಿಸ್ತಿದ್ದಾರೆ. ಅದಕ್ಕೆ ಅವರು ಆಲ್ರೆಡಿ ಹೇಳ್ದಂಗೆ ರಜತ್ ಅವ್ರಿಗೆ ಆಲ್ರೆಡಿ ಮ್ಯಾರಿಡ್ ಆಗಿ 2 ಮಕ್ಕಳಿದೆ. ಶೋಭಾ ಶೆಟ್ಟಿ ಅವರು ಕೂಡ ಎಂಗೇಜ್ಮೆಂಟ್ ಆಗಿದ್ದಾರೆ. ಇಲ್ಲಿ ಅದೊಂದು ಕಾನ್ವರ್ಜೇಷನ್ನು ಬರುತ್ತೆ. ಇನ್ನು ನೆಕ್ಸ್ಟು ಅದೇನೋ ಅತ್ತೆಗರ್ವೆ ಚಿಂತೆ ಆದರೆ ಇನ್ನೊಬ್ರಿಗೆ ಇನ್ನೊಂದು ಚಿಂತೆ ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮ ಹನುಮಂತಣ್ಣ ಧನರಾಜು ಇವ್ರದೇ ಒಂದು ಲೋಕ ಇರುತ್ತೆ, ಇವ್ರದೇ ಒಂದು ತಮಾಷೆಗಳಿರುತ್ತೆ. 3000 ಮಾಮೂನ್ ಚಡ್ಡಿ ವಿಷಯ ಇರ್ಬೋದು, ಆ್ಯಂಡ್ ಅಲ್ಲಿ ಕೂತ್ಕೊಂಡು ಏನು ಐಶ್ವರ್ಯ ಮತ್ತು ಭವ್ಯ ಅವ್ರ ಮೈಂಡಲ್ಲಿ ಏನೇನು ನೋಡ್ತಿದೆ ಅಂತೆಲ್ಲ ಕಮೆಂಟ್ ಮಾಡಿದ್ದಿರ್ಬೋದು. ಸೊ ಅದೇ ಇವ್ರು ಯಾವ ಮನೆ, ಇಡೀ ಮನೆ ಒಂದು ಕಡೆ ಒಂಥರ ಥಿಂಕ್ ಮಾಡ್ತಾರೆ, ಇವರಿಬ್ಬರೇ ಒಂದು ಲೋಕದಲ್ಲಿ ಇರ್ತಾರೆ. ಚೆನ್ನಾಗಿ ಅನ್ನಿಸ್ತು. ಸೊ ಅದಾದಮೇಲೆ ಇಲ್ಲಿ ಶೋಭಾ ಶೆಟ್ಟಿ ಅವರು ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಾದ್ಮೇಲೆ ಗೊತ್ತಲ್ಲ, ಅಡುಗೆ ಮನೆ ಕೆಲಸ ಎಲ್ಲ ವಹಿಸ್ತಾರೆ. ಅಲ್ಲಿ ಒಂದು ಕಾನ್ವರ್ಜೇಷನ್ ಆಗಬೇಕಾದ್ರೆ ಏನು ನಾನು ಬಂದಿದ್ದೇನು ರಿಯಾಕ್ಟೇ ಮಾಡಲಿಲ್ಲ ಅಂದಾಗ ತ್ರಿವಿಕ್ರಮ್ ಅವ್ರು ಕೇಳಬೇಕು, ವಾ 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 ಅಂದರೆ ನನಗೆ ಅದು ತ್ರಿವಿಕ್ರಮಲ್ಲಿ ಆ ಒಂದು ಆ ಥರ ಆ್ಯಕ್ಷನ್ಗಳು ತುಂಬ ಇಷ್ಟ ಆಗುತ್ತೆ. ಯಾವಾಗ ಭವ್ಯ ಅವರು ಏನು ರಿಯಾಕ್ಟೇ ಮಾಡ್ತಿಲ್ಲ ನೀನು ಅಂತ ಹೇಳಿರೋ ಲೆಟರ್ ಬಂದಾಗ ಅವಾಗ ರಿಯಾಕ್ಟ್ ಮಾಡಿದ್ದು ಫನ್ ವೇನಲ್ಲಿ. ಸೊ ಈ ಥರ ಸೈಡ್ ಆಫ್ ತ್ರಿವಿಕ್ರಮ್ನ ನೋಡೋಕ್ಕೆ ತುಂಬ ಜನ ಇಷ್ಟಪಡ್ತೀರಾ ಅಂತ ಗೊತ್ತು. ಸೊ ನನಗೂ ಅದೇ ಇಷ್ಟ ಆಯಿತು. ಇನ್ನು ನಮ್ಮ ರಜತ್ ಅವರು ಬರ್ತಿದ್ದಂಗೆ ರೂಲ್ ಬ್ರೇಕ್ನ ಮಾಡ್ತಾರೆ, ಲೈಕ್ ಮೈಕ್ನ ಧರಿಸಿರಲ್ಲ. ಸೊ ಅದಕ್ಕೆ ನಮ್ಮ ಭವ್ಯ ಅವರು ಕ್ಯೂಟಾಗಿ ಒಂದು ಪನಿಷ್ಮೆಂಟು ಕೂಡ ಕೊಡ್ತಾರೆ. ಸೊ ಇದೆಲ್ಲ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಕಾಯಿ ಹೊಡೆಯೋ ಟಾಸ್ಕು. ಅದರಲ್ಲಿ ನೀವು ನೋಡಿರ್ಬೋದು, ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ರಜತ್ಗೆ ತ್ರಿವಿಕ್ರಮ್ ಕಂಡ್ರೆ ಅಷ್ಟು ಆಗಲ್ಲ ಅಂತ ಅನಿಸುತ್ತೆ. ಇಲ್ಲಿ ಆಗಲ್ಲ ಮೀನ್ಸ್ ತುಂಬ ದ್ವೇಷ ಥರ ಅಂತ ಅನ್ನಿಸ್ಲಿಲ್ಲ. ಒಟ್ನಲ್ಲಿ ಅಲ್ಲಿರೋ ಕಂಟೆಸ್ಟೆಂಟಿಗೆ ಕಂಪೇರ್ ಮಾಡಿದ್ರೆ ಓಕೆ ಅನ್ನೋ ಥರ ಅನಿಸುತ್ತೆ. ಯಾರು ಶೋಭಾ ಶೆಟ್ಟಿ ಅವ್ರಿಗೆ ಬಂದ್ಬಿಟ್ಟು ಮಂಜಣ್ಣ, ಗೌತಮಿ, ಸೊ ಅವ್ರು ಕಂಡ್ರೆ ಆಗಲ್ಲ ಅನಿಸುತ್ತೆ. ಪ್ರತಿಯೊಂದೂ ಅವ್ರೇನೇನು ಆ್ಯಕ್ಟಿವಿಟಿ ಕೊಟ್ಟರು ಅದಕ್ಕೆ ರೀಸನ್ ಕೊಡ್ಕೊಂಡು ಕಾಯಿಗಳು ಹೊಡಿತಾ ಹೋದ್ರು. 1-2 ಕಾಯಿ ಹೊಡಿನಿಲ್ಲ. ಅಲ್ಲಿ ತಮಾಷೆಗೂ ರಿಯಾಕ್ಟ್ ಮಾಡಿದ್ರು. ಗೌತಮಿ ವಿಷಯ ಆಗಿರೋದು, ಭವ್ಯ ಮತ್ತು ತ್ರಿವಿಕ್ರಮ್ ಫ್ರೆಂಡ್ಶಿಪ್ ವಿಷಯದಲ್ಲಿ ಆಗಿರ್ಬೋದು, ಚೆನ್ನಾಗಿತ್ತು. ಏನು ಮಾಡೋಕ್ಕಾಗಲ್ಲ ನೋಡಿ, ತುಂಬ ಹೈಪ್ ಮಾಡಿ ತೋರಿಸಿದ್ರು ಬಿಗ್ ಬಾಸ್ ಅವರು ಪ್ರೋಮೋದಲ್ಲಿ. ಬಟ್ ಎಪಿಸೋಡಲ್ಲಿ ನೋಡಿದಾಗ ಅಂಥದ್ದೇನೂ ಇರಲಿಲ್ಲ. ಸೊ ಹಿಂಗೇನೆ ಪ್ರೋಮೋ ನೋಡಿ ನಾವೆಲ್ಲನೂ ಡಿಸೈಡ್ ಮಾಡೋಕ್ಕಾಗಲ್ಲ. ಎಪಿಸೋಡ್ ನೋಡಿದಾಗಲೇ ಒಳಗಡೆ ಏನಿರುತ್ತೆ ಅಂತ ಗೊತ್ತಾಗೋದು. ಸೊ ಕಂಟೆಸ್ಟೆಂಟ್ಗಳಿಗೆ ಒಂದು ಐಡಿಯಾ ಬಂದಿರುತ್ತೆ, ಇವ್ರ ಮೈಂಡಲ್ಲಿ ಏನೇನು ನೋಡ್ತಿದ್ದೆ, ಯಾರ್ಯಾರ ಮೇಲೆ ಏನೇನು ಅಭಿಪ್ರಾಯ ಇದೆ ಅಂತ. ಸೊ ಈ ಒಂದು ಆ್ಯಕ್ಟಿವಿಟಿಯಿಂದ ಮೇ ಬಿ ಒಂದು ಐಡಿಯಾ ಸಿಕ್ಕಿರುತ್ತೆ. ನೆಕ್ಸ್ಟು ಇಲ್ಲಿ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ, ಭವ್ಯ ಕೂತಿರ್ತಾರೆ. ಆ ಫ್ರೇಮ್ ನೋಡೋಕ್ಕೆ ನನಗೊಂಥರ ಖುಷಿ ಆಯಿತು ಗುರು. ಎಸ್, ಇವ್ರು 3 ಜನ ಜೊತೆಲಿ ಇದ್ರೆ ಒಂಥರ ಚೆನ್ನಾಗಿದೆ ಅನಿಸುತ್ತೆ. ಆ್ಯಂಡ್ ಎಲ್ಲರಲ್ಲೂ ಅವ್ರು 3 ಜನದಲ್ಲೂ ಒಂದು ಒಳ್ಳೆ ಗುಣ ಇದೆ ಆ್ಯಂಡ್ ಕೇಪಬಿಲಿಟಿ ಇದೆ. ಆ್ಯಂಡ್ ಎಲ್ಲರೂ ಅವ್ರು 3 ಜನ ಸ್ಟ್ರಾಂಗ್ ಆಗಿದ್ದಾರೆ ಅವ್ರದ್ದಾದ ವೇನಲ್ಲಿ ಅಂತ ನನಗನ್ಸುತ್ತೆ. ಸೊ ನೋಡೋಣ ಇವ್ರು 3 ಜನದ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತಾ ಏನಾಗುತ್ತೆ ಅಂತ ಕಾದು ನೋಡಬೇಕು. ಅದಾದಮೇಲೆ ತ್ರಿವಿಕ್ರಮ್ ಅವರು ಮೋಕ್ಷಿತಾಗೆ ಒಂದು ಮಾತು ಹೇಳ್ತಾರೆ. ಎಸ್, ನನ್ನ ಮನಸ್ಸಲ್ಲಿ ಇದ್ದದ್ದು ಅದೇನೆ. ಮೋಕ್ಷಿತಾ ಅವ್ರಿಗೆ ಹೇಳ್ತಾರೆ, ನೀವು ಹೈಲಿ ಪೊಟೆನ್ಷಿಯಲ್ ಇದ್ದೀರಾ, ಫಿಸಿಕಲಿ ಫಿಟ್ ಇದ್ದೀರಾ, ಮೆಂಟಲಿ ಸ್ಟ್ರಾಂಗ್ ಇದ್ದೀರಾ, ಬಟ್ ಎಮೋಷನಲ್ಲಿ ಅಂತ ಬಂದಾಗ ಸ್ವಲ್ಪ ಯೋಚನೆ ಮಾಡಿ ರಿಯಾಕ್ಟ್ ಮಾಡಬೇಕು ಅಂತ. ಎಸ್, ಏನಂದರೆ ಅವ್ರ ವಿಷಯಗಳು ತಪ್ಪಿರಲಿಲ್ಲ. ಈಗ ಯಾರು ತ್ರಿವಿಕ್ರಮ್ ವಿಚಾರದಲ್ಲೇ ಆಗಿರ್ಬೋದು, ರಿಯಾಕ್ಟ್ ಮಾಡಿದಾಗ ತುಂಬ ಯಾರ್ದೋ ಒಂದು ಮಾತು ಕೇಳ್ಕೊಂಡು ಹೆವಿ ರಿಯಾಕ್ಟ್ ಮಾಡೋರು ಅಂತ ಅನ್ನಿಸ್ತು. ಧನರಾಜ್ ಆಚಾರ್ ವಿಷಯದಲ್ಲೂ ಅಷ್ಟೇ ಕೂಲಾಗೆ ಹ್ಯಾಂಡಲ್ ಮಾಡ್ಬೋದಿತ್ತು, ಅಲ್ಲೂ ಓವರಾಗಿ ರಿಯಾಕ್ಟ್ ಮಾಡಿ ಅವ್ರದ್ದು
ಅಷ್ಟು ತಪ್ಪಿರಲಿಲ್ಲ. ಅಂದರೆ ಅವ್ರ ವಿಷಯಗಳು ತಪ್ಪಿರಲಿಲ್ಲ. ಆದರೆ ನಡ್ಕೊಂಡಿದ್ದ ರೀತಿ ತಪ್ಪಾಗಿ ಕಾಣಿಸಿ ಅದರಿಂದ ಒಂದಷ್ಟು ನೆಗೆಟಿವ್ ಆಗು ಟ್ರೋಲ್ಗಳಾದರು. ಒಟ್ನಲ್ಲಿ ತ್ರಿವಿಕ್ರಮ್ ಅವರು ಕೊಟ್ಟಿರೋ ಸಜೆಷನ್ನ ಸೀರಿಯಸ್ ಆಗಿ ತೊಗೊಂಡ್ರು. ಚೇಂಜ್ ಆದರೆ ಬೆಟರ್ ಅನಿಸುತ್ತೆ. ನನಗೆ ತ್ರಿವಿಕ್ರಮಲ್ಲಿ ಇಷ್ಟ ಆಗೋ ಇನ್ನೊಂದು ಗುಣ ಏನಂದರೆ ಏನು ಬೇರೆಯವ್ರಿಗೆ ಕೊಡುವಂಥ ಸಜೆಷನ್ಗಳು ಪಕ್ಕಾ ಇರುತ್ತೆ. ಈಗ ಭವ್ಯ ವಿಷಯದಲ್ಲಿ ಕೊಟ್ಟಿದ್ದ ಸಜೆಷನ್ ಆಗಿರ್ಬೋದು, ಮೋಕ್ಷಿತ ವಿಚಾರದಲ್ಲಿ ಇವತ್ತು ಕೊಟ್ಟಿದ್ದ ಸಜೆಷನ್ ಆಗಿರ್ಬೋದು, ಚೆನ್ನಾಗಿದೆ. ನನ್ನ ಪ್ರಕಾರ ಬಿಗ್ ಬಾಸ್ ಮನೇಲಿ ತುಂಬ ಒಳ್ಳೆ ಸಜೆಷನ್ ಕೊಡೋದಂದರೆ ತ್ರಿವಿಕ್ರಮ್ ಅಂತ ಅನಿಸುತ್ತೆ. ಇನ್ನು ನಿನ್ನೆ ಎಪಿಸೋಡ್ನ ಮೇನು ಒಂದು ಪಾರ್ಟ್ ಅಂದರೆ ನಾಮಿನೇಷನ್ನಲ್ಲೇ ಕ್ಲಿಯರಾಗಿ ನಿಮಗೆ ಗೊತ್ತಾಯಿತು ಯಾರು ಕಂಡ್ರೆ ಆಗ್ತಿಲ್ಲ, ಇವಾಗ ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ಕೊಳ್ತಿರೋ ಅಥವಾ ಅವರ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳು ಮೂಡಿದೆ ಅಂತ ಅಂದ್ಕೊಳ್ತಿರೋ ಗೊತ್ತಿಲ್ಲ. ನಾಮಿನೇಷನ್ ಬಂದುಬಿಟ್ಟು 3 ಜನ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಪ್ರತಿ ಸಲ 2 ಇರ್ತಿತ್ತು, ಈ ಸಲ 3 ನಾಮಿನೇಟ್ ಮಾಡಬೇಕಾಗಿರುತ್ತೆ. ಒಂದು ಏನು ಸ್ಟ್ಯಾಚ್ಯೂಗೆ ಬೆದರು ಗೊಂಬೆಗೆ ಮಡಕೆ ಹಾಕಿರ್ತಾರೆ, ಹೊಡಿಬೇಕಿರುತ್ತೆ. ಐ ಥಿಂಕ್ ಇದು ಏನು ತೆಲುಗು ಬಿಗ್ ಬಾಸಲ್ಲಿ ಶೋಭಾ ಶೆಟ್ಟಿ ಅವ್ರದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆಯಲ್ಲ ವಿಡಿಯೋ, ಇದೇ ಒಂದು ನಾಮಿನೇಷನ್ ಇಟ್ಟಿದ್ದೇನೆ ಮಡಕೆ ಹೊಡೆಯೋದು. ಸೊ ಅದಕ್ಕೇನೋ ಮೇ ಬಿ ಲಿಂಕ್ ಮಾಡೋಕ್ಕೆ ತಂದಿಟ್ಟವ್ರೆ. ಅದ್ರ ಜೊತೆಗೆ ಇಲ್ಲಿ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಇನ್ನೊಂದು ಅಧಿಕಾರನ ಕೊಡ್ತಾರೆ. ಏನಂದರೆ ಅಲ್ಲಿ 3 ಜನನ ನಾಮಿನೇಟ್ ಮಾಡಬೇಕು. ಸೊ ಅದರಲ್ಲಿ ನೀವು ಡಿಸ್ಕಸ್ ಮಾಡಿ ಯಾವುದೋ ಒಂದು ಕಾರಣ ಕೊಟ್ಟಿದ್ದಾರೆ ವ್ಯಾಲಿಡ್ ಅನಿಸಲ್ಲ ಅನಿಸುತ್ತೆ, ಆ ವ್ಯಕ್ತಿನ ನಾಮಿನೇಷನಿಂದ ಪಾರು ಮಾಡಬೇಕು ಅಂತ. ಸೊ ಇಲ್ಲಿ ಮೋಕ್ಷಿತ ಅವ್ರನ್ನೇ ಮೊದಲು ಕರೀತಾರೆ ಬಿಗ್ ಬಾಸ್ ಅವರು. ಇಲ್ಲಿ ನಾಮಿನೇಟ್ ಮಾಡಿದ್ದು ಮೋಕ್ಷಿತ, ಮಂಜು ಅವರು ಆ್ಯಂಡ್ ಧನ್ರಾಜ್ ಹಾಗೆ ಚೈತ್ರ ಅವರು. ಮಂಜು ಅವರು ಎಕ್ಸ್ಪೆಕ್ಟೆಡೇ ಅನಿಸುತ್ತೆ ಹಿಂಗಾಗುತ್ತೆ ಅಂತ. ಅದು ಬಿಟ್ಟರೆ ಧನ್ರಾಜ್ ಅಂತೂ ಗೊತ್ತೇ ಇತ್ತು ಎಕ್ಸ್ಪೆಕ್ಟೆಡು. ಇಲ್ಲಿ ಚೈತ್ರ ಅವ್ರ ಜೊತೆ ಇವ್ರು ಬೆಳಗ್ಗೆ ಚೆನ್ನಾಗಿರೋದು ನೋಡಿ ಮೇ ಬಿ ಮಾಡಲ್ಲ ಅನ್ಕೋತಿದ್ದೋ. ಬಟ್ ಓಕೆ, ಚೈತ್ರ ಅವರು ಆ ರೀಸನ್ನ ಒಪ್ಕೊಂಡ್ರು. ನನ್ನ ಪ್ರಕಾರ ಇನ್ನೂ ಸ್ಟ್ರಾಂಗ್ ಆಗಿರೋ ರೀಸನ್ ಕೊಡ್ಬೋದಿತ್ತು ಚೈತ್ರ ವಿಚಾರದಲ್ಲಿ. ಬಟ್ ಅದೇನೋ ಏನಂದರೆ ಲಾಸ್ಟು ಸುದೀಪ್ ಅವ್ರು ಹೇಳಿರ್ತಾರಲ್ಲ ಈ ವಿಷಯನ ಡಿಸ್ಕಸ್ ಮಾಡಬಾರ್ದು ಅಂತ. ಇಲ್ಲಾಂದರೆ ಎಲ್ಲರೂ ಕೂಡ ಚೈತ್ರ ವಿಷಯದಲ್ಲಿ ಅದೇ ಒಂದು ಕಾರಣನ ತಗೊಳ್ತಿದ್ರು. ಬಟ್ ಡಿಸ್ಕಸ್ ಮಾಡಬೇಡಿ ಅನ್ನೋದ್ರಿಂದೇನೋ ಈ ಥರ ರೀಸನ್ ಕೊಟ್ಟರು. ಅದಾದಮೇಲೆ ಮಂಜಣ್ಣನ ವಿಷಯದಲ್ಲಂತೂ ನಂಗಂತೂ ಸರಿ ಅಂತ ಅನ್ನಿಸ್ತು. ಬಿಕಾಸ್ ಎಷ್ಟೋ ವಿಷಯಗಳಲ್ಲಿ ಅದು ಹಂಗೇನೆ ಈಗ ಭವ್ಯನ ಕ್ಯಾಪ್ಟನ್ ಆಗಬಾರ್ದು ಅಂತ ಮಾಡಿದ ಪ್ರಯತ್ನಗಳಾಗಿರ್ಬೋದು, ಗೌತಮಿ ಮತ್ತು ಮಂಜಣ್ಣ ಸೇರಿಕೊಂಡು, ಆಮೇಲೆ ತುಂಬ ವಿಷಯದಲ್ಲಿ ಸ್ಟ್ರಾಟರ್ಜಿ ಬಗ್ಗೆ ಥಿಂಕ್ ಮಾಡೋದು ತಪ್ಪಲ್ಲ, ಸ್ಟ್ರಾಟರ್ಜಿ ಮಾಡೋದು ತಪ್ಪಲ್ಲ. ಬಟ್ ಅದರಿಂದ ಕೆಟ್ಟ ಒಪಿನಿಯನ್ ಬರುತ್ತೆ ಈ ವ್ಯಕ್ತಿ ಮೇಲೆ ಅಂದಾಗ, ಸೊ ಅದು ಇವರಿಬ್ಬರು ಮಾಡ್ತಾರೆ ಅಥವಾ ಮಂಜಣ್ಣ ಒಬ್ಬರು ಮಾಡ್ತಾರೆ ಅಂದಾಗ ಅದ್ರ ಎಫೆಕ್ಟು ಮಧ್ಯದಲ್ಲಿದ್ದಂಥ ಮೋಕ್ಷಿತಗೂ ಕೂಡ ಆಗ್ತಿತ್ತು. ಸೊ ಮಂಜಣ್ಣನ ನಾಮಿನೇಟ್ ಮಾಡಿದ್ರೆ ನನಗೆ ಸರಿ ಅಂತ ಅನ್ನಿಸ್ತು. ಅದಾದಮೇಲೆ ನೆಕ್ಸ್ಟು ಧನ್ರಾಜ್ ವಿಚಾರದಲ್ಲಿ ಅದೇನೇ ಗೊತ್ತಲ್ಲ, ಸೇಮ್ ರೀಸನ್ಗಳು. ಇಲ್ಲಿ ಏನು ಅದು ಇದು ಅಂತ ಮಂಜಣ್ಣನ ಜೊತೆ ತಿರ್ಗಾ ವಾದ ವಿವಾದಗಳು ನಡೆಯುತ್ತೆ. ಅಣ್ಣ ಅಂತಲೂ ಕರಿಬೇಡ ಅಂತೆಲ್ಲ. ಸೊ ಫೈನಲಿ ನನ್ನ ಪ್ರಕಾರ ಫಸ್ಟ್ ರೌಂಡಲ್ಲಿ ಜಡ್ಜ್ಗಳು ತಗೊಂಡಿದ್ದು ಓಕೆ ಅಂತ ಅನ್ನಿಸ್ತು. ಧನ್ರಾಜ್ ಅವ್ರನ್ನ ಸೇವ್ ಮಾಡ್ತಾರೆ, ಓಕೆ ಅಂತ ಅನ್ನಿಸ್ತು. ಯಾಕೆಂದರೆ ಒಂದು ಹೀಟ್ ಆಫ್ ದ ಮೂಮೆಂಟಲ್ಲಿ ಆ ಒಂದು ಮಾತುಗಳು ಬಂದಿರುತ್ತೆ, ಅಹಂಕಾರಿ ಅನ್ನೋದು ಎಲ್ಲ. ಸೊ ಸೇಫ್ ಮಾಡಿದ್ರು, ಓಕೆ ಡನ್ ಅಂತ ಅನ್ನಿಸ್ತು. ಅದಾದಮೇಲೆ ನೆಕ್ಸ್ಟು ನಮ್ಮ ತ್ರಿವಿಕ್ರಮ್ ಅವರು ಬರ್ತಾರೆ. ತ್ರಿವಿಕ್ರಮ್ ಅವರು ಸೇಮ್ ಮಂಜು ಅವರು, ಆಮೇಲೆ ಗೌತಮಿ ಹಾಗೆ ಧರ್ಮಕೀರ್ತಿ ಅವ್ರನ್ನ ತಗೊಳ್ತಾರೆ. ಇಲ್ಲೂ ಅಷ್ಟೇ ಧರ್ಮಕೀರ್ತಿ ಅವ್ರನ್ನ ಸೇವ್ ಮಾಡಿದ್ದು ನನಗೆ ಸರಿ ಅಂತ ಅನ್ನಿಸ್ತು. ಬಿಕಾಸ್ ಧರ್ಮಕೀರ್ತಿ ಅವ್ರು ಎಷ್ಟಾಗುತ್ತೆ ಅಷ್ಟು ಪೊಟೆನ್ಷಿಯಲ್ನ ಹಾಕಿ ಎಲ್ಲ ಗೇಮಲ್ಲೂ ಆಡಿದ್ದಾರೆ. ಆ್ಯಂಡ್ ಎಲ್ಲಿ ಮಾತಾಡಬೇಕು ಅಷ್ಟು ಮಾತಾಡಿದ್ದಾರೆ. ಆ್ಯಂಡ್ ಅವ್ರ ವ್ಯಕ್ತಿತ್ವನೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅವ್ರನ್ನ ಸೇವ್ ಮಾಡಿದ್ದು ನನಗೆ ಇಷ್ಟ ಆಯಿತು. ಅದಾದಮೇಲೆ ಇವರಿಬ್ಬರು ಮಂಜು ಮತ್ತು ಗೌತಮಿ ಅಂತ ವಿಷಯ ಬಂದಾಗ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ, ವಾದ ವಿವಾದಗಳು ನಡೆಯುತ್ತೆ. ನನಗೇನು ಅನ್ನಿಸ್ತು ಅಂದರೆ ಇವ್ರು ಹೇಳಿದ್ದು ಉದ್ದೇಶ ಆಗಿರ್ಬೋದು, ರೀಸನ್ ಆಗಿರ್ಬೋದು ಕರೆಕ್ಟಾಗಿತ್ತು, ಇಲ್ಲ ಅಂತಲ್ಲ. ಬಟ್ ಇನ್ನೂ ಸ್ಟ್ರಾಂಗ್ ಆಗಿ ಒಂದು ರೀಸನ್ ಕೊಡುವಾಗ ವಾದ ವಿವಾದ ನಡೆಯುತ್ತಲ್ಲ, ಇನ್ನೂ ಸ್ಟ್ರಾಂಗಾಗಿ ಮಾತಾಡಬೇಕಿತ್ತು, ಇನ್ನೂ ಸ್ಟ್ರಾಂಗ್ ಒಪಿನಿಯನ್ ರೀಸನ್ ಏನಿದೆ ಅದನ್ನ ಕೊಡಬೇಕಿತ್ತು ಅಂತ ನನಗೆ ಪರ್ಸ್ನಲಿ ತ್ರಿವಿಕ್ರಮ್ ವಿಚಾರದಲ್ಲಿ ಅನ್ನಿಸ್ತು. ಆವಾಗ ಆ ಕಡೆಯವರು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಅವರು ಅಷ್ಟು ಮಾತಾಡ್ತಾರೆ ಅಂದಾಗ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ರೀಸನ್ ಕೊಡಬೇಕಿತ್ತು ಅನ್ನಿಸ್ತು. ಸೊ ಇಲ್ಲಿ ಗೌತಮಿ ಮತ್ತು ಮಂಜಣ್ಣನ ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಐಶ್ವರ್ಯ ಅವ್ರು ಬರ್ತಾರೆ. ಇದು ಹೆಂಗೆ ಅಂದರೆ ಬಿಗ್ ಬಾಸ್ ಅವರೇ ಇಲ್ಲಿ ಕರೀತಿರೋದು ಯಾರಾದ್ಮೇಲೆ ಯಾರು ಅಂತ. ಅಲ್ಲಿ ನೋಡಿದ್ರೆ ಬಿಗ್ ಬಾಸ್ ಅವ್ರು ಫಸ್ಟು ಒಂದು ಕಡೆ ಇರೋರನ್ನ ಹಾಕ್ತವ್ರೆ, ನೆಕ್ಸ್ಟು ಆಪೋಸಿಟು ನಾಳೆ ತೋರಿಸ್ತಾರೆ. ಸೊ ಹಂಗೆ ಆಗ್ತಿರೋದು. ಐಶ್ವರ್ಯ ಅವರು ಮಂಜಣ್ಣನ ಹೆಸರು ತಗೊಳ್ತಾರೆ, ಗೌತಮಿ ಹಾಗೆ ಚೈತ್ರಕ್ಕನ ವಿಚಾರದಲ್ಲಿ ಎಕ್ಸ್ಪೆಕ್ಟೆಡ್ಡೆ. ಬಟ್ ಇನ್ನೂ ಬೇರೆ ವಿಷಯ ತಗೋದಿತ್ತು, ಅದನ್ನು ಇಲ್ಲಿ ಬಳಸೋಷ್ಟಿಲ್ಲ ಇರೋದ್ರಿಂದ ಮೇ ಬಿ ತಗೊಳ್ಳಿಲ್ಲ, ಸೇಮ್ ಹೇಳ್ದಂಗೆ.
ಬಟ್ ಚೈತ್ರಕ್ಕ ಓಕೆ. ನೆಕ್ಸ್ಟ್ ಅದಾದಮೇಲೆ ಯಾರು ಗೌತಮಿ ಹಾಗೂ ಮಂಜಣ್ಣ ಅವ್ರ ವಿಚಾರಗಳಲ್ಲಿ ಸೇಮ್ ಇವ್ರಿಗೆ ಆದರೆ ಮುಜುಗರ ಅನ್ನೋ ಒಂದು ವಿಚಾರನ ಏನಕ್ಕೆ ಕೇಳಿದ್ರು ಅಂತ ಗೊತ್ತಿಲ್ಲ. ಕಂಫರ್ಟಬಲ್ ಗೊತ್ತಿಲ್ಲ ಆ ಪದ ಬಳಸ್ಬೋದಿತ್ತಾ ಅಂತ. ಸೊ ಅಂದರೆ ಬೇರೆ ಅರ್ಥನೇ ಕೊಡುತ್ತೇನೋ ಅಥವಾ ಅವ್ರು ಹೆಂಗೆ ಥಿಂಕ್ ಮಾಡ್ತಾರೆ ಆ ಥರ ತಗೊಳುತ್ತೇನೋ ಅಂತ ಅನ್ನಿಸ್ತು. ಸೊ ಅದು ಬಿಟ್ಟರೆ ಇವರು ಒಂದಷ್ಟು ರೀಸನ್ಗಳು ಕೊಡ್ತಾರೆ. ಇದರಲ್ಲಿ ಗೌತಮಿ ಅವ್ರನ್ನ ಸೇವ್ ಮಾಡ್ತಾರೆ. ಅದನ್ನೇ ಹೇಳೋದು, ಒಂದು ರೀಸನ್ ಕೊಡುವಾಗ ಎಸ್ ನಿಮ್ಮ ಹೇಳ್ತಿರೋದು ತಪ್ಪಲ್ಲ ಅಥವಾ ನಿಮ್ಗೆ ಅನ್ಸಿದ್ದು ತಪ್ಪಲ್ಲ. ಬಟ್ ಅಲ್ಲಿ ಬೇರೆಯವ್ರು ನೋಡಿದಾಗ ಒಂದು ಸ್ಟ್ರಾಂಗ್ ಒಪಿನಿಯನ್ ಅನ್ನೋದು, ಸ್ಟ್ರಾಂಗ್ ರೀಸನ್ ಅನ್ನೋದು ಕೊಡಬೇಕಾಗುತ್ತೆ. ಇಲ್ಲಿ ಜಡ್ಜಸ್ಗಳು ಗೌತಮಿನ ಸೇವ್ ಮಾಡ್ತಾರೆ. ನನಗೆ ಏನನ್ಸಿದ್ದು ಅಂದರೆ ಜಡ್ಜಸ್ ಅಲ್ಲ, ಇವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳಿದ್ರಲ್ಲ, ಸೊ ಅವರು ತೀರ್ಮಾನ ತಗೊಳ್ಳೋದ್ರಲ್ಲಿ ಇಲ್ಲಿ ಶೋಭಾ ಶೆಟ್ಟಿ ಅವ್ರದ್ದೇ ಮೇಲ್ಗೈ ಇತ್ತು ಅಂತ ಅನ್ನಿಸ್ತು. ಫಸ್ಟ್ ಏನು ಡಿಸಿಷನ್ ತಗೊಳ್ಳುವಾಗ ರಜತ್ ಅವರು ಓಕೆ ಓಕೆ ಅನ್ನೋ ಥರ ಇತ್ತು. ಇಲ್ಲಿ ಶೋಭಾ ಶೆಟ್ಟಿ ಖಡಕ್ಕಾಗಿ ಒಂದು ಏನು ರಿಸಲ್ಟ್ ಕೊಡ್ತಿದ್ರು, ಅಂದರೆ ತೀರ್ಮಾನ ತಗೊಳ್ತಿದ್ರು ಡಿಸಿಷನ್ ಅಂತ ಅನ್ನಿಸ್ತು. ಸೊ ಇಲ್ಲಿಗೆ ಈ ಎಪಿಸೋಡು ಮುಗಿಯುತ್ತೆ. ನಾಳೆಗೆ ಉಲ್ಟಾ ಫುಲ್ಲು ಈಗ ಯಾರ್ಯಾರನ್ನ ನಾಮಿನೇಟ್ ಮಾಡೋರೆ ಅವರೆಲ್ಲ ಈ ಕಡೆಯವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ತಿರ್ಗಾ ಮತ್ತೊಂದು ಜಗಳಗಳು, ಒಂದು ವಾದ ವಿವಾದಗಳು ಕಂಟಿನ್ಯೂ ಆಗುತ್ತೆ. ಎಸ್, ನಿಮಗೆ ಫಸ್ಟ್ ಆಫ್ ಆಲ್ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದು ಹೆಂಗೆ ಅನ್ನಿಸ್ತು? ಇವರು ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಪೈಪೋಟಿ ಕೊಡ್ತಾರ ಆ್ಯಂಡ್ ಅವರಿಬ್ಬರಲ್ಲಿ ಯಾರು ಸ್ಟ್ರಾಂಗ್ ಅಂತ ಅನ್ನಿಸ್ತು? ಆ್ಯಂಡ್ ನಾಮಿನೇಟ್ಗೆ ಸ್ಪರ್ಧಿಗಳು ಕೊಟ್ಟಂಥ ರೀಸನ್ ಸರಿನಾ? ಆ್ಯಂಡ್ ಇನ್ನೊಂದು ಏನಂದರೆ, ತುಂಬ ಜನ ಇಷ್ಟಪಡ್ತೀರಿ ಆ ಒಂದು ಗ್ರೂಪಿಂದ ಮೋಕ್ಷಿತ್ ಅವರು ಹೊರಗಡೆ ಬರಬೇಕು ಅಂತ ಬಂದಿದ್ದಾರೆ. ಬಂದಿದ್ದು ನಿಮ್ಮ ಪ್ರಕಾರ ಸರಿನಾ ತಪ್ಪಾ? ಏನು ಅನ್ನಿಸ್ತು ಎಲ್ಲನೂ ಕಮೆಂಟಲ್ಲಿ ತಿಳಿಸಿ ಗೈಸ್. ಎಸ್, ಇನ್ಮೇಲೆ ಎಪಿಸೋಡ್ ರಿವ್ಯೂ ಕಂಟಿನ್ಯೂಸ್ ಆಗಿ ಬರ್ತಿರುತ್ತೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬರಬೇಕು ಅಂದರೆ ಅವರ ಪಕ್ಕದಲ್ಲಿ ಕಾಣುವಂಥ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ. ಅಷ್ಟೇ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.